हरे कृष्ण। ओम नमो भगवते वासुदेवाय। ओम नमो भगवते वासुदेवाय। ओम नमो भगवते वासुदेवाय। श्रीमद् भागवतम 6th ಕ್ಯಾಂಟೋ 10th ಚಾಪ್ಟರ್ ಆಲ್ರೆಡಿ 12 ಶ್ಲೋಕಗಳಾಯಿತು. ಇವತ್ತು 13 ಶ್ಲೋಕ ಅಂತ 33 ಶ್ಲೋಕ ತನಕ ಫಿನಿಶ್ ಮಾಡ್ಬಿಡೋಣ. ಇವಾಗ ತದೀಚಿ ಹತ್ರ ಹೋಗಿ ಇಂದ್ರ ಮತ್ತೆ ದೇವರುಗಳೆಲ್ಲ ಕೇಳಿದ್ದಾರೆ. ಅವರು ಬೋನ್ಸ್ ಕೊಟ್ಟಿದ್ದಾರೆ, ಅವರು ವಜ್ರಾಯುಧ ಮಾಡ್ಕೊಳ್ತಾರೆ. ತದೀಚಿ ಏನ್ ಮಾಡ್ಬಿಟ್ಟಿದ್ದಾರೆ, ಓಕೆ ಅವರು ಅವ್ರ ದೇಹನೇ ಭಗವಂತ ನೆನೆಸ್ಕೊಂಡು ಯಾಗ ಮಾಡ್ಬಿಟ್ಟಿದ್ದಾರೆ. ಸೊ ಆಮೇಲೆ ಏನಾಗುತ್ತೆ, ಆ ಬೋನ್ಸ್ ಆ ಎಲುಬು ಎಲ್ಲ ತಗೊಂಡು ಏನ್ ಮಾಡ್ತಾರೆ, ವಿಶ್ವಕರ್ಮ ಆ ತದೀಚಿ ಎಲುಬೆಲ್ಲ ಕಲೆಕ್ಟ್ ಮಾಡಿ ಅದರಿಂದ ಒಂದು ವಜ್ರಾಯುಧ ಮಾಡ್ತಾರೆ. ಸೊ ಆ ವಜ್ರಾಯುಧನೇ ಇಂದ್ರಕ್ಕ ಅವರು ಕೊಡ್ತಾರೆ. ಯಾಕಂದ್ರೆ ಆ ವಜ್ರಾಯುಧ ಏನ್ ಶಕ್ತಿ ಇದೆ, ಆ ತದೀಚಿ ಮುನಿಯವರ ಪೂರ್ತಿ ಶಕ್ತಿ ಆ ವಜ್ರಾಯುಧದಲ್ಲಿ ಬಂದ್ಬಿಟ್ಟಿದೆ. ಯಾಕಂದ್ರೆ ಅವ್ರ ಎಲಿಬಿದ್ದು ಮಾಡಿದಾರನು ಅಷ್ಟು ಶಕ್ತಿ ಬಂದ್ಬಿಟ್ಟಿದೆ. ಅದೇ ತರ ದೇವೋತ್ತಮ ಪರಮ ಪುರುಷ ಅವರೇ ಹೇಳಿದಾರಲ್ವ, ಸೊ ಅದಕ್ಕೆ ಅದು ಪೂರ್ಣ ಶಕ್ತಿಯಾಗಿರುತ್ತೆ. ಸೊ ಈ ತರ ಆ ವಜ್ರಾಯುಧ ತಗೊಂಡು ಇಂದ್ರ ಏನ್ ಮಾಡ್ತಾರೆ, ಐರಾವತ ಆನೆ ಮೇಲ್ಗಡೆ ಅವರು ಸವಾರಿ ಮಾಡ್ಕೊಂಡು ಹೋಗ್ತಾರೆ. ಆತರ ಹೋಗುವಾಗ ಎಲ್ಲಾ ಶ್ರೇಷ್ಠವಾದ ಮುನಿವರ್ಗಳು ಋಷಿಗಳೆಲ್ಲ ಏನು ಅವ್ರನ್ನೇ ಅಷ್ಟು ಹೊಗಳುತ್ತಾರಂತೆ. ನೋಡಿ ಎಷ್ಟು ಒಂದು ವಜ್ರಾಯುಧ ತಗೊಂಡು ಇಂದ್ರ ಏನ್ ಮಾಡ್ತಾನೆ, ಹೋಗ್ತಾ ಇದ್ದಾನೇನು. ಈ ತರ ವೃತಾಸುರನ್ನೇ ಕೊಂದಕ್ಕೋಸ್ಕರ ಅವರು ಆ ವೃತಾಸುರನಿ ಹತ್ರ ಹೋಗ್ತಾ ಇದ್ದಾರೆ. ಸೊ ಎಲ್ಲರೂ ಅವ್ರನ್ನೇ ಹೊಗಳ್ತಾ ಇದ್ದಾರೆ, ಯಾರು ಇಂದ್ರನ್ನೇ ಹೊಗಳ್ತಾ ಇದ್ದಾರೆ. ಸೊ ಆ ತರ ಹೊಗಳ್ತಾ ಇರುವಾಗ ಎಲ್ಲಾ ಲೋಕದಲ್ಲಿರೋರು ಇವ್ರನ್ನೇ ನೋಡ್ತಾರೆ. ಸೊ ಸುಖದೇವ್ ಗೋಸ್ವಾಮಿ ಹೇಳ್ತಾರೆ ಪರೀಕ್ಷಿತ್ ಮಹಾರಾಜ ಹತ್ರ, ಸೊ ಯಾವ ತರ ಅಂಧಕ ಅಂದ್ರೆ ಯಾರು, ಯಮಧರ್ಮರಾಜ. ಸೊ ಯಮಧರ್ಮರಾಜ ಹತ್ರ ಕೋಪ ಇಟ್ಕೊಂಡು ರುದ್ರನು ಅವನಿಗೆ ಕೊಂದ್ಬಿಡ, ನಾನು ಎಷ್ಟು ಬೇಗ ಓಡೋಡಿದಾರೋ ಆ ತರ ಆ ಅಸುರ ಸೇನೆಗಳನ್ನೆಲ್ಲ ಸಾಯಿಸ್ಬಿಟ್ಟು ಆ ವೃತಾಸುರನ್ನೇ ಸಾಯಿಸಕ್ಕೋಸ್ಕರ ಇಂದ್ರ ಅಷ್ಟು ಕೋಪ ತಿಂದು ಆ ಐರಾವತ ಆನೆ ಮೇಲ್ಗಡೆ ಅಷ್ಟು ಕೋಪ ತಿಂದು ಹೋಗ್ತಾ ಇದ್ದಾನೆ ಇಲ್ಲಿ ಹೇಳ್ತಾ ಇದ್ದಾರೆ ಓಮೆ. ಸೊ ಕಂಪೇರ್ ಮಾಡಿ ಹೇಳ್ತಾ ಇದ್ದಾರೆ. ಓಕೆ, ಆಕ್ಚುಲಿ ಇದು ಯಾವಾಗ ನಡೀತು ಅಂದ್ರೆ ಇದು ಬಂದು ಸತ್ಯಯುಗ ಲಾಸ್ಟ್ ಮತ್ತೆ ತ್ರೇತಾಯುಗ ಸ್ಟಾರ್ಟಿಂಗ್ ಆ ಸ್ಟೇಜ್ ಅಲ್ಲಿ ಇದು ನಡೀತು. ಅದು ಯಾವ ಜಾಗದಲ್ಲಿ ನಡೀತಂದ್ರೆ ನರ್ಮದಾ ನದಿ ತೀರದಲ್ಲಿ ನಡೀತು. ಸೊ ಈ ದೇವರುಗಳು ಅಸುರರುಗಳು ಇಬ್ರು ಜಗಳ ಮಾಡಿದ ಆ ಜಾಗವೇ. ಆಕ್ಚುಲಿ ನರ್ಮದಾ ನದಿ ಅಂದ್ರೆ ಇಲ್ಲಿ ನಮ್ಮ ಭಾರತ ದೇಶದಲ್ಲಿ ಇರುತ್ತೆ, ಪಂಚ ನದಿಗಳು ಇರುತ್ತಲ್ವಾ, ಏನು ಗಂಗಾ, ಯಮುನಾ, ನರ್ಮದಾ, ಸಿಂಧು, ಕಾವೇರಿನು, ಈ ತರ 5 ನದಿಗಳು ಇರುತ್ತಲ್ವಾ. ಸೊ ಅದೇ ತರ ಈ ಎಲ್ಲಿರುತ್ತೆ, ಆಕಾಶಲ್ಲಿ ಇರುತ್ತಂತೆ, ಸ್ವರ್ಗಲ್ಲಿ ಇರುತ್ತೆ ನರ್ಮದಾ ನದಿ. ಸೊ ಆ ನರ್ಮದಾ ನದಿ ಸ್ವರ್ಗಲ್ಲಿರೋ ಆ ನರ್ಮದಾ ನದಿ ತೀರದಲ್ಲಿ ಅಲ್ಲಿ ದೇವರುಗಳಿಗೂ ಅಸುರರಿಗೂ ಯುದ್ಧ ನಡೀತು. ಆ ಜಾಗದಲ್ಲಿ ಯುದ್ಧ ನಡೀತು. ಆಕ್ಚುಲಿ ಇದು ಎಲ್ಲಿ ಯಾವ ಟೈಮ್ ಅಂದ್ರೆ ಇದು ವೈವಸ್ವತ ಮನ್ವಂತರಲ್ಲಿ. ಯಾಕಂದ್ರೆ ನಾವು ನೋಡಿದ್ವಲ್ಲ, ಬ್ರಹ್ಮನಿ ಒಂದು ದಿನಕ್ಕೂ 14 ಮನುಕುಗಳು ಇರ್ತಾರೆ. ಸೊ ಒಂದೊಂದು ಯಾಕಂದ್ರೆ ಬ್ರಹ್ಮಣ ಒಂದು ಡೇ ಟೈಮು 1000 ಚತುರ್ಯುಗ, ನೈಟ್ ಟೈಮ್ 1000 ಚತುರ್ಯುಗ. ಸೊ ನೈಟ್ ಟೈಮ್ ಏನು ಸೃಷ್ಟಿ ಎಲ್ಲ ಆಗಲ್ಲ, ಆ ಡೇ ಟೈಮ್ ಇರೋ ಆ 1000 ಚತುರ್ಯುಗದಲ್ಲಿ 14 ಮನುಕುಗಳು ಬರ್ತಾರೆ. ಒಂದೊಂದು ಮನುಕು 71 ಚತುರ್ಯುಗಗಳು ಇರುತ್ತೆ. ಅದು ಸತ್ಯಯುಗ, ತ್ರೇತಾಯುಗ, ದ್ವಾಪರಯುಗ, ಕಲಿಯುಗ ಅನ್ನೋ ಇದು ಬಂದು 4 ಸೇರಿ ಚತುರ್ಯುಗ ಅಂತ ಹೇಳ್ತಾರೆ. ಈ ತರ 71 ಚತುರ್ಯುಗಗಳು ಇರುತ್ತೆ. ಸೊ ಈ ವೈವಸ್ವತ ಮನು ಟೈಮ್ ಅಲ್ಲಿ ಫಸ್ಟ್ ಯುಗ ಸ್ಟಾರ್ಟಿಂಗ್ ಈ ಸತ್ಯಯುಗ ಫಿನಿಶ್ ಆಗಿ ತ್ರೇತಾಯುಗ ಸ್ಟಾರ್ಟ್ ಆಗೋ ಆ ಟೈಮಲ್ಲಿ ಏನು ಈ ಯುದ್ಧ ನಡೀತು ಇಲ್ಲಿ ನಮ್ಗೆ ಭಾಗದಲ್ಲಿ ಕೊಟ್ಟಿದ್ದಾರೆ. ಸೊ ಯಾವ ಟೈಮು ಅದೇ ಯಾವ ಜಾಗ, ನರ್ಮದಾ ನದಿ ತೀರದಲ್ಲಿ, ಅದು ಇಲ್ಲಿಲ್ಲ, ಅದು ಸ್ವರ್ಗಲ್ಲಿರೋ ನರ್ಮದಾ ನದಿ ಆ ತೀರದಲ್ಲಿ ಜಗಳ ನಡೀತು. ಸೊ ಆ ಟೈಮಲ್ಲಿ
ಅಲ್ಲಿ ಬಂದು ಎಲ್ಲಾ ಅಸುರರುಗಳು, ವೃತಾಸುರ ಎಲ್ಲ ಅಲ್ಲಿ ಬಂದು ರೆಡಿಯಾಗಿರ್ತಾರೆ. ಆಕ್ಚುಲಿ ಇಂದ್ರ ಕೈಯಲ್ಲಿ ಇದರ ವಜ್ರಾಯುಧ ಇಟ್ಕೊಂಡು ಅವ್ರ ಜೊತೆ ಮತ್ತೆ ಯಾರೆಲ್ಲ ಜಗಳ ಮಾಡಕ್ ಹೋಗಿದ್ದಾರೆ ಗೊತ್ತಾ ಅನ್ನೋ ಅವ್ರು ಹೇಳ್ತಾರೆ. ಯಾರು ಹೋಗಿದ್ದಾರೆ? ಇಂದ್ರ ಮತ್ತೆ ರುದ್ರರುಗಳು, ವಸುಗಳು, ಆದಿತ್ಯರುಗಳು, ಅಶ್ವಿನಿ ಕುಮಾರರುಗಳು, ಮತ್ತೆ ಪಿತೃದೇವರುಗಳು, ಮತ್ತೆ ವಹ್ನಿಗಳು, ಮರುತ್ತುಗಳು, ರಿಪುಗಳು, ಸಾತ್ಯರ್ಗಳು, ವಿಶ್ವದೇವರುಗಳು. ಸೊ ಈ ತರ ಎಲ್ಲಾ ದೇವರುಗಳು ಅವರೊಬ್ಬರು ಸಖಾಕ್ಗಳು ಜೊತೆ ಅಲ್ಲಿ ಹೋಗಿದ್ದಾರೆ. ಆಲ್ರೆಡಿ ನಾವು ನೋಡಿದೀವಿ. ಏನು 12 ಆದಿತ್ಯರುಗಳು. ಆದಿತ್ಯರಂದ್ರೆ ಎಷ್ಟು ಜನ? 12 ರುದ್ರ ಅಂದ್ರೆ 14 ರುದ್ರರು. ವಸುಕ್ಗಳಂದ್ರೆ 8 ವಸುಗಳು. ಅಶ್ವಿನಿ ಕುಮಾರ 2 ಅಶ್ವಿನಿ ಕುಮಾರ್. ಅದೇ ತರ ಮರುತ್ತುಗಳಂದ್ರೆ 49, 49 ಮರುತ್ತುಗಳು ಇರ್ತಾರೆ. ಓಕೆ, ಎಲ್ಲ ಬಂದು ಇಲ್ಲಿ ಪ್ಲೂರಲ್ಸ್ ಕೊಡ್ತಾರೆ, ನಾಟ್ ಫಾರ್ ಸಿಂಗಲ್ ಕೊಟ್ಟಿಲ್ಲ, ಎಲ್ಲ ಪ್ಲೂರಲ್ಸ್. ಸೊ ಎಲ್ಲರೂ ಬಂದು ಈ ತರ ಜಗಳ ಮಾಡಕ್ಕೆ ಅಲ್ಲಿ ಬಂದಿದ್ದಾರೆ. ಸೊ ಎಲ್ಲರ ಜೊತೆ ಅಲ್ಲಿ ಇಂದ್ರ ಅಷ್ಟು ಜಗಳ ಮಾಡಕ್ಕೆ ಅಷ್ಟು ಉಗ್ರವಾಗ ಅವನು ಒಂದು ಪ್ರಕಾಶವಾಗ ಕಾಣಿಸ್ತಿದ್ದಾನಂತೆ. ಯಾರು? ಇಂದ್ರ. ಸೊ ಇಂದ್ರ ಈ ತರ ಪ್ರಕಾಶವಾಗಿ ಇರೋದು ಅಸುರರಿಗೆ ನೋಡಕ್ ಅಷ್ಟು ಕೋಪ ಬಂತಂತೆ. ಏನು ಇಷ್ಟು ಪ್ರಕಾಶವಾಗಿ ಇಲ್ಲಿ ಬಂದಿದ್ದಾನೇನು ಅಸುರರುಗಳನ್ನ ನೋಡ್ತಾರೆ. ಅದೇ ತರ ಮತ್ತೆ ಆಪೋಸಿಟ್ ಯಾರೆಲ್ಲ ಜಗಳ ಮಾಡಕ್ಕೆ ಅಸುರರುಗಳು ಜೊತೆ ಬಂದಿದ್ದಾರೆ ಅವ್ರ ಬಗ್ಗೆ ಇವಾಗ ನಾವು ನೋಡೋಣ. ಯಾಕಂದ್ರೆ ಇವಾಗ ನಾವು ದೇವರುಗಳು ಯಾರೆಲ್ಲ ಬಂದಿದ್ದಾರೆ ನೋಡಿದೀವಿ. ಅದೇ ತರ ಅಸುರರುಗಳು ಯಾರೆಲ್ಲ ಬಂದಿದ್ದಾರೆ ನೋಡೋಣ. ಸುಮಾಲಿ, ಮಾಲಿ, ಮತ್ತೆ ಸಾವಿರ ಅಸುರರುಗಳು, ಮತ್ತೆ ಎಷ್ಟೋ ಚಿಕ್ಕ ಅಸುರರುಗಳು, ಮತ್ತೆ ಯಕ್ಷರುಗಳು, ರಾಕ್ಷಸರುಗಳು. ಸೊ ಎಲ್ಲರೂ ಬಂದಿದ್ದಾರೆ ಅಲ್ಲಿ ಜಗಳ ಮಾಡಕ್ಕೆ. ಅಲ್ಲಿ ಇಂದ್ರನು ಸೇನೆನೇ ಜಗಳ ಮಾಡಕ್ಕೋಸ್ಕರ ಎಲ್ಲರಲ್ಲಿ ಬಂದಿದ್ದಾರೆ. ಮತ್ತೆ ಅಲ್ಲಿ ಬಂದು ನಮೂಚಿ, ಸಂಪರನ್, ಅನರ್ವ, ತ್ರಿಮೂರ್ತನ್, ರಿಷಭನ್, ಅಸುರನ್, ಹಯಗ್ರೀವನ್, ಮತ್ತೆ ಸಂಗುಚಿರ, ವಿಪ್ರಚಿತ್ತಿ, ಅಯೋಮುಗನ್, ಪುಲೋಮ, ವೃದಬರ್ವ, ಗ್ರಹೇತಿ, ಹೇತಿ, ಉಡ್ಗಲನ್. ಸೊ ಈ ತರ ಎಲ್ಲರೂ ಅಲ್ಲಿ ಜಗಳಕ್ಕೆ ಬಂದಿದ್ದಾರೆ. ಸೊ ಯಾವ ತರ ಅಂದ್ರೆ ಒಂದು ಸಿಂಗ ಯಾವ ತರ ಇರುತ್ತೋ, ಅದು ಸಿಂಗ ಬಂದು ಎದು ನೋಡಿ ಅದಕ್ಕೆ ಭಯವೇ ಇರಲ್ಲ. ಆ ತರ ಎಲ್ಲ ಉಗ್ರವಾಗಿ ಜಗಳಕ್ಕೆ ಬಂದಿದ್ದಾರೆ. ಅಷ್ಟು ಎಲ್ಲರೂ ಗರ್ಜನೆ ಮಾಡೋ ತರ ಅಷ್ಟು ಶಬ್ದ ಇಟ್ಟುಕೊಂಡು ಎಲ್ಲರೂ ಬಂದಿದ್ದಾರೆ ಜಗಳ ಮಾಡಕ್ಕೆ. ಅವರೆಲ್ಲ ನೋಡಕ್ಕೆ ಯಾವ ತರ ಇರ್ತಾರೆ ಅಂದ್ರೆ ಅಷ್ಟು ಗರ್ಜನೆ ಮಾಡ್ಕೊಂಡು ಅಷ್ಟು ಭಯಂಕರವಾಗಿ ಅವರೆಲ್ಲ ಪರಾಕ್ರಮವಾಗಿರ್ತಾರಂತೆ. ಎಲ್ಲ ಚಿನ್ನದ ಆಭರಣಗಳನ್ನ ಹಾಕೊಂಡು ಬಂದಿದ್ದಾರೆ. ಆ ಅಸುರರುಗಳು ಎಲ್ಲ ಗದೆ ಮತ್ತೆ ಏನೇನು ಆಯುಧಗಳು ತಗೊಂಡ್ ಬಂದಿದ್ದಾರೆ ಅಂದ್ರೆ ಅವ್ರು ಬಂದು ಗದೆಗಳು ಮತ್ತೆ ಕುಂಡಾಂದಡಿಗಳು ಮತ್ತೆ ವಿಲ್ಲು, ಅಂಬು, ಮತ್ತೆ ಮುಳ್ಳು ಆಯುಧಗಳು, ಮತ್ತೆ ಸಂಬಟ್ಟಿಗಳು ಹೇಳ್ತಾರೆ, ಮರ ಚಂಬಟ್ಟಿಗಳು, ಈಟಿ. ಸೊ ಇದೆಲ್ಲ ಆಯುಧಗಳು ದೇವರುಗಳು ಏನ್ ಮಾಡಿದ್ದಾರೆ? ದೇವರುಗಳನ್ನೇ ಸಾಯಿಸಕ್ಕೋಸ್ಕರ ಈ ಅಸುರರುಗಳು ಅಷ್ಟು ಭಯಂಕರವಾದ ಎಲ್ಲಾ ಆಯುಧಗಳು ತಗೊಂಡು ಬಂದಿದ್ದಾರಂತೆ. ಇಲ್ಲಿ ಬಂದು ಈಟಿಗಳು, ಮತ್ತೆ ತ್ರಿಶೂಲ, ಕೋಡಾರಿಗಳು, ಕತ್ತಿ, ಅದ ಗುರಾಣಿ ಹೇಳ್ತಾರಲ್ವಾ ಅದು, ಸದಗ್ನಿ, ಉಸುಂಡಿ. ಸೊ ಈ ತರ ಎಷ್ಟೋ ಆಯುಧಗಳು ಅಸುರಗಳು ತಗೊಂಡು ಬಂದಿದ್ದಾರಂತೆ. ಯಾಕೆ? ಆ ದೇವರುಗಳನ್ನ ಸಾಯಿಸಬೇಕು ಆ ತರ ತಗೊಂಡ್ ಬಂದಿದ್ದಾರೆ. ಸೊ ಇಷ್ಟು ಭಯಂಕರವಾದ ಅವರು ಜಗಳ ಮಾಡಕ್ಕೆ ಬಂದಿದ್ದಾರೆ. ಎಲ್ಲ ದೇವರುಗಳು ಸೇನೆ ಎಲ್ಲರನ್ನು ಏನ್ ಮಾಡಿದಾರಂತೆ ಇವರು ಎಲ್ಲರೂ ಹುಟ್ಟಿಸಕ್ಕೆ ಶುರು ಮಾಡಿದಾರಂತೆ. ಎಲ್ಲರೂ ಒಬ್ಬರೊಬ್ಬರು ಅಷ್ಟು ಜಗಳ ಮಾಡಕ್ಕೂ ಶುರು ಮಾಡಿಬಿಟ್ಟಿದ್ದಾರೆ. ಸೊ ಅವಾಗ ಆ ದೇವರುಗಳ ಸೇನೆಯಲ್ಲಿ ಇರೋರು ಇಲ್ಲಿ ಅಲ್ಲಿ ಹೋಗಕ್ಕೆ ಓಡಾಡ್ತಾರಂತೆ. ಅಷ್ಟು ಭಯಂಕರವಾಗಿ ಅಸುರರು ಜಗಳ ಮಾಡ್ತಾ ಇದ್ರು. ಸೊ ಈ ತರ
ಎಲ್ಲಾ ಮೇಘಗಳು ಏನು ಬಂದು ಮುಚ್ಚೋ ತರ ಪೂರ್ತಿ ಆಕಾಶದಲ್ಲಿ ನಕ್ಷತ್ರಗಳೇ ಕಾಣಿಸಲ್ಲ, ಅಷ್ಟು ಜನಗಳು, ದೇವರುಗಳು, ಅಸುರರುಗಳು ಜಗಳ ಮಾಡಿ ಅಲ್ಲಿ ಬಂದು ಅಷ್ಟು ಅಂಬು ಅಲ್ಲಿ ಏನು ಅಷ್ಟು ವಿಲ್ಲು ಅಂಬು ಆತರ ಅಂಬು ಮಳೆ ಬರೋ ತರ ಅಷ್ಟು ಅಂಬು ಮಳೆ ಬಿಡ್ತಾ ಇದಾರಂತೆ. ದೇವರುಗಳು ಅದನ್ನ ನೋಡಿ ಅಯ್ಯೋ ನಾವು ಎಲ್ಲಿದೀವಿ ಅವ್ರಿಗೆ ಗೊತ್ತಾಗಲ್ಲ ಅಂತ ಅಸುರಗಳು ಅಷ್ಟು ಪರಾಕ್ರಮವಾಗಿ ಅವರು ಜಗಳ ಮಾಡಿದ್ದಾರೆ. ಸೊ ಈ ದೇವರಿಗೆ ಪೂರ್ತಿ ಸೇನೆನಿ ಸಾಯಿಸಕ್ಕೋಸ್ಕರ ಏನ್ ಮಾಡಿದ್ದಾರೆ, ಅಷ್ಟು ಆಯುಧಗಳು ಅಂಬುಗಳು ಮಳೆ ತರ ಬಂದು ದೇವರುಗಳ ಮೇಲೆ ಬೀಳ್ತಾ ಇದಂತೆ. ಅಷ್ಟು ಮಳೆ ತರ ಬಿಡ್ತಾ ಇರುವಾಗ ಇವರು ಒಂದು ಬಂದ್ರೆ ಅವರು ಸ್ಟಾಪ್ ಮಾಡಕ್ಕಾಗತ್ತೆ, ಇಷ್ಟು ಬಂದು ಬೀಳ್ತಾ ಇದೆ ಅಂತೆ ಅವ್ರ ಮೇಲ್ಗಡೆ. ಸೊ ಈ ತರ ಸಾವಿರ ಆಯುಧಗಳು ಅಂಬುಗಳು ಬಂದು ಬೀಳ್ತಾ ಇದೆ. ಅದೇ ತರ ಈ ದೇವರುಗಳು ಇಟ್ಕೊಂಡಿರೋ ಆಯುಧಗಳೆಲ್ಲ ಧೂಳ್ ಆಗ್ತಾ ಇದೆ ಅಂತೆ. ಅಷ್ಟು ಅಸುರರುಗಳು ಪರಾಕ್ರಮವಾಗಿ ಜಗಳ ಮಾಡ್ತಾ ಇದ್ದಾರೆ. ಸೊ ಈ ತರ ಅಸುರರುಗಳು ಏನ್ ಮಾಡ್ತಾರೆ, ಆಯುಧಗಳು ಮತ್ತೆ ಮಂತ್ರ ಶಬ್ದ ಎಂದು ಅವರುಗಳು ಏನು ಜಗಳ ಮಾಡ್ತಾ ಇದ್ದಾರೆ. ಮತ್ತೆ ದೊಡ್ಡ ಬೆಟ್ಟೆಲಿರೋ ಬಂಡೆ ಎಲ್ಲ ಇತ್ತು ಬಿಸಾಕ್ತಾರೆ, ಮತ್ತೆ ಮರಗಳು ಸೊ ಈ ತರ ಅದಾದ ಬೆಟ್ಟೆಯಲ್ಲಿ ಏನೇನ್ ಇರುತ್ತೆ ದೊಡ್ಡ ಮರ ಬಂಡೆಗಳು, ಕಲ್ಲು ಮತ್ತೆ ಮರಗಳು ಇದೆಲ್ಲ ಬಿಸಾಕ್ತಾರಂತೆ. ಯಾರ ಮೇಲ್ಗಡೆ, ದೇವರುಗಳ ಮೇಲ್ಗಡೆ. ಸೊ ಇಷ್ಟು ಟೈಮು ಇಷ್ಟು ತಕ್ಕ ಏನ್ ಮಾಡ್ತಾ ಇದ್ರು, ಗದಾ ಮತ್ತೆ ಬಿಲ್ಲು ಅಂಬು ಎಲ್ಲ ಬಿಡ್ತಾ ಇದ್ರು. ಬಟ್ ಇವಾಗ ಏನಾಯ್ತು, ಇವಾಗ ಆ ಬೆಟ್ಟೆಲಿರೋ ಮಳೆಗಳು, ಬಟ್ಟೆಗಳು, ಕಲ್ಲು ಎಲ್ಲಾ ಬರ್ತಾ ಇದೆ, ಮರಗಳು ಎಲ್ಲಾ ಬಿಸಾಕ್ತಾ ಇದಾರಂತೆ ಅಸುರರುಗಳು. ಸೊ ಆದ್ರೆ ದೇವರುಗಳು ಅಷ್ಟು ಶಕ್ತಿವಂತರಾಗಿದ್ದಾರಂತೆ. ಯಾಕಂದ್ರೆ ಅವರು ಆಲ್ರೆಡಿ ನಾರಾಯಣ ಕವಚ ತಗೊಂಡಿದಾರಲ್ವಾ, ಅದಕ್ಕೆ ಇವಾಗ ಅವ್ರು ಅಷ್ಟು ಶಕ್ತಿವಂತರಾಗಿ ನಿಲ್ಕೊಂಡು ಜಗಳ ಮಾಡ್ತಾ ಇದಾರಂತೆ. ಸೊ ಏನೇನು ಬರ್ತಾ ಇದೆ ಎಲ್ಲಾನು ಅವ್ರು ಬಂದು ಏನು ದೇವರುಗಳು ಜಗಳ ಮಾಡೋದು, ಅದೆಲ್ಲ ಧೂಳ್ ಹಾಕೋದು, ಅದೆಲ್ಲ ಬಿಸಾಕೋದು, ಈ ತರ ಎಲ್ಲಾನೇ ಅವ್ರು ಬಂದು ಫೇಸ್ ಮಾಡ್ತಾ ಇದ್ದಾರಂತೆ. ಇವಾಗ ಇಂದ್ರನ ಸೇನೆ, ಆ ದೇವರುಗಳು ಸೇನೆ, ಇಂದ್ರ ಸೇನೆ ಏನು ಅವರು ಅಷ್ಟು ಜಗಳ ಮಾಡಕ್ಕೆ ಶುರು ಮಾಡ್ತಾ ಇದ್ದಾರೆ. ಅವ್ರು ಬಂದು ಏನೇ ಸೋಲಲ್ಲ, ಭಯಪಟ್ಟು ಹೋಗಿಲ್ಲ. ಅವ್ರು ಇವಾಗ ಏನ್ ಮಾಡ್ತಾರೆ, ಅಷ್ಟು ಚೆನ್ನಾಗಿ ಅವರು ಜಗಳ ಮಾಡಕ್ಕೆ ಶುರು ಮಾಡ್ತಾರೆ. ಪೂರ್ತಿ ಇವರು ಏನ್ ಮಾಡ್ತಾರೆ, ಅವ್ರು ಏನೇನು ಬಿಸಾಕ್ತಾರೋ ದೊಡ್ಡ ಬಂಡೆಗಳು ಎಲ್ಲ ಬಿಸಾಕ್ತಾರಲ್ವಾ, ಮರಗಳೆಲ್ಲ. ಸೊ ಅದು ಇವರ ಮೇಲ್ಗಡೆ ಬಂದು ಬೆಳಬಾರದಲ್ವಾ, ಅದಕ್ಕೆ ಅವರು ಅಲ್ಲಿ ಏನ್ ಮಾಡ್ತಾರಂತೆ, ಅವ್ರನ್ನೇ ರಕ್ಷಣೆ ಮಾಡ್ಕೊಳ್ತಾರಂತೆ. ಸೊ ರಕ್ಷಣೆ ಮಾಡ್ಕೊಂಡು ಬಟ್ ಅವರು ಏನ್ ಆಗಲ್ಲ, ಚೆನ್ನಾಗೇ ಇರ್ತಾರೆ ದೇವರುಗಳು. ಸೊ ಅವಾಗ ವೃತಾಸುರನು ಅಸುರ ಸೇನೆ, ಏನಪ್ಪಾ ಇದು, ನಾವು ಇಷ್ಟು ಬಿಸಾಕ್ತೀವಿ ಆದ್ರೆ ಇವರೆಲ್ಲ ಏನೇ ಆಗಿಲ್ವೇ, ಚೆನ್ನಾಗಿರ್ತಾರೆ ಏನು, ಅವ್ರಿಗೆಲ್ಲ ಸ್ವಲ್ಪ, ಯಾಕಂದ್ರೆ ಇದಕ್ಕೆ ಮುಂಚೆ ಈ ತರ ನಾವು ಜಗಳ ಮಾಡುವಾಗ ಅವರು ಏನ್ ಮಾಡ್ತಾರೆ, ಭಯಪಟ್ಟು ಓಡೋಗ್ಬಿಡ್ತಾರೆ. ಬಟ್ ಇವಾಗ ಅವ್ರು ಓಡಿಲ್ಲ, ಮತ್ತೆ ಅವ್ರಿಗೆ ಏನ್ ಏಟೇ ಆಗಿಲ್ಲ, ಅವ್ರು ಚೆನ್ನಾಗಿ ಅವ್ರು ಏನ್ ಮಾಡ್ತಾರೆ, ರಕ್ಷಣೆ ಮಾಡ್ಕೊಳ್ತಾರೆ ದೇವರುಗಳೆಲ್ಲ. ಸೊ ಇದೆಲ್ಲ ಹಸುರುಗಳು ನೋಡ್ತಾರೆ, ಈ ತರ ಇರ್ತಾರೆ ಇವರು, ಏನೇ ಆಗಿಲ್ವ ಇವ್ರಿಗೂ ನೋಡ್ತಾರೆ. ಸೊ ಒಂದು ಅರ್ಪ ಮನುಷ್ಯ, ದುಷ್ಟವಾಗಿರೋ ಒಂದು ಮನುಷ್ಯರು ಸಾಧುಗಳು ಆಪೋಸಿಟ್ ಆಗ ಏನ್ ಮಾಡ್ತಾನೆ, ಏನಾದ್ರು ಕೋಪ ಬಂದ್ರೆ ಏನ್ ಮಾಡ್ತಾರೆ, ಕೋಪ ಬಂದು ಏನಾದ್ರು ಮಾತಾಡ್ಬಿಡ್ತಾರಲ್ವಾ, ಬಟ್ ಅದು ಬಂದು ಸಾಮಾನ್ಯ ಮನುಷ್ಯರಿಗೂ ಏನ್ ಆಗೋದಿಲ್ಲ. ಯಾಕಂದ್ರೆ ಕೃಷ್ಣ ಭಕ್ತರಾಗಿ ಇರೋರಿಗೂ ಯಾರು ಏನ್ ಮಾಡಿದ್ರೆ ಅವ್ರಿಗೂ ಏನ್ ಆಗಲ್ಲ. ಇವಾಗ ದೇವರುಗಳು ಅಸುರರುಗಳು ಜಗಳ ಮಾಡ್ತಾ ಇದಾರೆ, ಯಾಕಂದ್ರೆ ಇವಾಗ ಭಗವಂತನ ಕರುಣೆ ಪೂರ್ಣವಾಗಿ ಇವ್ರ ಮೇಲ್ಗಡೆ ಇರುತ್ತೆ. ಸೊ ಒಂದು ಗದ್ದೆ
ಹಸುನಿ ನೀ ಸಾಯಿ ನೀನ್ ಶಾಪ ಕೊಟ್ಟಿದ್ರೆ ಆ ಹಸುಕ್ಕೆ ಏನಾದ್ರು ಆಗ್ತಾ ಏನು ಏನಾಗಲ್ಲ. ಸೊ ಆ ತರ ಇಲ್ಲಿ ಬಂದು ಕೃಷ್ಣ ಭಕ್ತರಿಗೂ ಆಗ್ಬಿಟ್ಟಿದ್ದಾರೆ ಯಾರು ಈ ದೇವರುಗಳೆಲ್ಲ. ಇವಾಗ ಅವ್ರಿಗೆ ಆಪೋಸಿಟ್ ಆಗಿ ಏನ್ ನಡೆದ್ರೆ ಯಾರಿಗೆ ಏನೇ ಆಗಲ್ಲ ಎಲ್ಲ ಚೆನ್ನಾಗಿರ್ತಾರೆ. ಯಾಕಂದ್ರೆ ಈ ಹಸುರಗಳು ಇಲ್ಲಿ ಶಾಪ ಬೇರೆ ಕೊಡ್ತಾ ಇದಾರೆ. ಓ ನೀವ್ ಆ ತರ ಆಗಿ ಈ ತರ ಸಾಯ್ಬೇಕು ಬಟ್ ಅವ್ರಿಗೆ ದೇವರುಗಳಿಗೆ ಏನೇ ಆಗಿಲ್ಲಂತೆ. ಯಾಕಂದ್ರೆ ದೇವೋತ್ತಮ ಪರಮ ಪುರುಷ ಕೃಷ್ಣ ಭಕ್ತರುಗಳು ಯಾರಂತಾರೆ ದೇವರುಗಳು. ಸೊ ಆತರ ಯಾರು ಭಕ್ತರುಗಳಾಗಿ ಇಲ್ಲ ಅಲ್ಲಿ ಹಸುರர்களೇ ಕೃಷ್ಣ ಭಕ್ತರುಗಳಲ್ಲ. ಅವ್ರಿಗೆ ಯಾವಾಗ ಭಕ್ತಿ ಅದು ವಿಷ್ಣು ನೋಡಿದ್ರೆ ಇಷ್ಟ ಆಗಲ್ಲ, ಕೃಷ್ಣನೇ ನೋಡಿದ್ರೆ ಅವ್ರಿಗೆಲ್ಲ ಇಷ್ಟ ಆಗಲ್ಲ. ಸೊ ಆ ತರ ಇರೋ ಪಕ್ಷದಲ್ಲಿ ಭಗವಂತ ಯಾರನ್ನೇ ರಕ್ಷಣೆ ಮಾಡ್ತಾರೆ? ದೇವರನ್ನೇ ರಕ್ಷಣೆ ಮಾಡ್ತಾರೆ. ಸೊ ಇವಾಗ ಹಸುರಗಳಿಗೂ ಏನಾಗ್ತಾ ಇದೆ, ಅವರು ಏನಪ್ಪಾ ಇದು ನಾವು ಇಷ್ಟು ಜಗಳ ಮಾಡ್ತೀವಿ ಬಟ್ ಇವ್ರಿಗೆಲ್ಲ ಏನೇ ಆಗಿಲ್ವೇನೋ ಅವರು ಸ್ವಲ್ಪ ಸೋಲಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟಿದ್ದಾರೆ. ಸ್ವಲ್ಪ ಟಯರ್ಡ್ ಆಗಿಬಿಟ್ಟಿದ್ದಾರೆ. ಓಹೋ ನಾವು ಎಷ್ಟು ಜಗಳ ಮಾಡಿದ್ರೆ ಇವ್ರಿಗೆ ಏನಾಗಲ್ವೋ ಆ ತರ ಒಂದು ನೆನಪು ಬಂದ್ಬಿಟ್ಟಿದೆ. ಯಾಕಂದ್ರೆ ಒಂದು ಚೆನ್ನಾಗಿ ಜಗಳ ಮಾಡ್ತಾ ಇರೋರ್ಗು ಆಪೋಸಿಟ್ ಇರೋರ್ಗು ನಾವು ಎಷ್ಟು ಹೊಡಿದ್ರೆ ಅವ್ನಿಗೆ ಏನಾಗಲ್ಲ, ಆದ್ರೆ ಹೊಡೆದು ನಮ್ಗೆ ನೋವಾಗುತ್ತೆ ಅನ್ಕೊಂಡಿದ್ರೆ ಸಾಕು, ಮತ್ತೆ ಹೊಡಿಯೋನು ಏನ್ ಮಾಡ್ಬಿಡ್ತಾನೆ ಬಿಟ್ಬಿಡ್ತಾನೆ ಅಲ್ವಾ. ಅಯ್ಯೋ ನಾವ್ ವೇಸ್ಟ್ ಇವ್ನು ಹೊಡಿಯೋದು ಅನ್ಕೊಳ್ತಲ್ವಾ. ಸೊ ಆ ತರ ಇಲ್ಲಿ ಇವ್ರಿಗೆ ಏನ್ ಆಗಲ್ಲ, ಮತ್ತೆ ನಾವ್ ಯಾಕೆ ಇವ್ರನ್ನ ವೇಸ್ಟ್ ಆಗ ಹೊಡಿಯೋದು, ನಾವು ಬಿಟ್ಬಿಟ್ಟು ಹೋಗ್ಬಿಡೋಣ ನಾನು ಆತರ ಏನ್ ಮಾಡ್ತಾರೆ ಅವರು ಅಲ್ಲಿ ಅವ್ರನ್ನೆಲ್ಲ ಬಿಟ್ಬಿಟ್ಟು ದೇವರುಗಳನ್ನ ಬಿಟ್ಬಿಟ್ಟು ಆ ಯುದ್ಧಗಳ ಎಂದು ಹಸುರಗಳನ್ನ ಓಡಾಡಕ್ಕೆ ಶುರು ಮಾಡ್ತಾರೆ. ಎಲ್ಲರೂ ಓಡಾಡ್ತಾರೆ, ಜಾಸ್ತಿ ಹಸುರಗಳು ಏನ್ ಮಾಡ್ತಾರೆ ಓಡಾಡ್ತಾರಂತೆ. ಸೊ ಆ ಹಸುರ ಸೇನೆ ಇರೋ ಎಲ್ಲಾ ವೀರರುಗಳು ಹಸುರರುಗಳು ಎಲ್ಲ ಭಯ ಪಟ್ಕೊಂಡು ಸ್ವಲ್ಪ ಸ್ವಲ್ಪ ಅಲ್ಲಿ ಇಲ್ಲಿ ಆ ಯುದ್ಧಗಳ ಬಿಟ್ಟು ಓಡಾಡ್ತಾ ಇದ್ದಾರೆ. ವೃತಾಸುರ ನೋಡ್ತಾನೆ. ಸೊ ವೃತಾಸುರನ ಅಯ್ಯೋ ಇದೇನಪ್ಪ ಈ ಜನ ಹಸುರರು ಈ ತರ ಓಡಾಡ್ತಾರೆ. ಅವನು ನಕ್ಕೊಂಡೇ ಮಾತಾಡ್ತಾನೆ, ಏನಪ್ಪಾ ಯಾಕೆ ಈ ತರ ಓಡಾಡ್ತೀರಾ, ಇದು ಬಂದು ಯುದ್ಧ ನಿಯತಿ ಇಲ್ವೇ ಅಲ್ವಾ. ಯುದ್ಧ ಮಾಡ್ತಾ ಇರುವಾಗ ಆ ಯುದ್ಧದಲ್ಲಿ ನಾವು ಸಾಯ್ಬೇಕು, ಇಲ್ಲಂದ್ರೆ ಗೆಳಿಬೇಕು. ಬಟ್ ಇವರು ಯುದ್ಧಗಳ ಬಿಟ್ಟು ಓಡಾಡ್ತಾ ಇದಾರಲ್ವಾ, ಇದು ಬಂದು ಒಂದು ವೀರ ಲಕ್ಷಣ ಇಲ್ವೇ. ಒಂದು ವೀರ ಅಂದ್ರೆ ಯಾವ ತರ ಇರ್ಬೇಕು, ಚೆನ್ನಾಗಿ ಜಗಳ ಮಾಡ್ಬೇಕು. ಬಟ್ ಈ ಲಕ್ಷಣವೇ ಈ ಬಿಟ್ಟು ಓಡಾಡ್ತಾ ಇದಾರೆ ಏನೋ. ಅವ್ರು ಏನ್ ಮಾಡ್ತಾರೆ, ಎಲ್ಲಾ ವೀರರಿಗೂ ಹೆಡ್ ಆಗಿರೋ ವೃತಾಸುರ ಬಂದು ಕರೀತಾನೆ, ಓಡಾಡ್ಬೇಡ, ಯಾಕೆ ಓಡಾಡ್ತೀರಾ, ಹಸುರ ವೀರர்களೇ ನೀವು ಬಂದು ಓಡಾಡ್ಬೇಡ. ಅದು ಎಲ್ಲಾರ ಹೆಸರು ಹೇಳ್ತಾನೆ, ವಿಪ್ರಚಿತ್ತಿ ಇಲ್ಲಿ ಬಾ ಓಡ್ಬೇಡ ಅನ್ನೋ ಹೇಳ್ತಾರೆ. ಮತ್ತೆ ನಮುಚಿ, ಓ ಪುಲೋಮ, ಓ ಮಯ, ಅನರ್ವ, ಸಂಪರ, ಓಡೋಡ್ಬೇಡ, ಎಲ್ಲರೂ ಬನ್ನಿ, ಬಂದು ಜಗಳ ಮಾಡಿ, ನಾವ್ ಹೇಳೋದು ಕೇಳಿ, ದಯವಿಟ್ಟು ಕೇಳಿ, ನೀವು ಆತರ ಓಡಬಾರ್ದು, ಯುದ್ಧಗಳ ಬಿಟ್ಟು ಓಡಬಾರ್ದು, ಇಲ್ಲಿ ಬನ್ನಿನು ಅವ್ರು ಬಂದು ಕರೀತಾ ಇದ್ದಾರೆ. ಮತ್ತೆ ವೃತಾಸುರ ಏನ್ ಹೇಳ್ತಾನೆ ಗೊತ್ತಾ, ನಾವು ಈ ಭೌತಿಕ ಲೋಕಲ್ಲಿ ಹುಟ್ಟಿದೀವಿ. ಸೊ ಹುಟ್ಟಿದ ಈ ಭೌತಿಕ ಲೋಕದಲ್ಲಿರೋ ಎಲ್ಲಾ ಜೀವರಾಶಿಗಳು ಒಂದು ದಿನ ಸಾಯಲೇಬೇಕಾಗುತ್ತೆ. ಸಾಯೋದು ಅನ್ನೋದು ನಿಶ್ಚಯವೇ, ಯಾರು ಸಾಯೋದು ಸ್ಟಾಪ್ ಮಾಡಕ್ ಆಗಲ್ಲ. ಏನು ನಾ ಸಾಯಕ್ ಇಷ್ಟ ಇಲ್ಲ ಯಾರು ಹೇಳಕ್ಕ ಆಗಲ್ಲ. ಹುಟ್ಟೋರು ಎಲ್ಲರೂ ಒಂದ್ ದಿನ ಸಾಯಲೇಬೇಕಾಗುತ್ತೆ, ಇದೇ ವಿಧಿ. ಸೊ ಈ ತರ ಇರುವಾಗ ನಾವು ಸಾಯಲೇಬೇಕಾಗುತ್ತೆ. ಆ ತರ ಇರುವಾಗ ನಾವು ಯುದ್ಧಗಳಲ್ಲಿ ತೀರೋದ್ರೆ ಒಳ್ಳೇದಾಗುತ್ತೆ, ಅದು ಒಳ್ಳೆ ಮರಣ ಆಗುತ್ತೆ, ವೀರ ಮರಣ ಆಗುತ್ತೆ. ಓಕೆ, ಸೊ ಅದು ನಮ್ಗೂ ಹೊಗಳು ಕೊಡುತ್ತೆ. ಎಲ್ಲರೂ ನಮ್ಗೆ ಹೊಗಳ್ತಾರೆ, ಓ ಇವರು ವೀರ ಮರಣ ಆಗಿದ್ದಾರೆ ಹೊಗಳ್ತಾರೆ. ಸೊ ಆತರ ಯುದ್ಧಗಳಲ್ಲಿ ತೀರೋದರು ಒಳ್ಳೆ ಲೋಕಕ್ಕೂ ಹೋಗ್ತಾರೆ. ಬಟ್ ನೀವು ಇವಾಗ ಏನ್ ಮಾಡ್ತಾ ಇದ್ರ, ಯುದ್ಧಗಳ ಬಿಟ್ಟು ಓಡಾಡ್ತಾ ಇದೀರಲ್ಲ ವಾಪಸ್ಸು, ಇದು ಬಂದು ನಮಗೂ ಏನೋ ಗೌರವ ಕೊಡಲ್ಲ. ನೀವು ಯಾಕೆ ಈ ತರ ಓಡಾಡ್ತಾ ಇದ್ರಾ, ಏನ್ ಈ ತರ ಒಂದು ಮೂರ್ಖ ತರ ಹೋಗ್ತಾ ಇದ್ದೀರಾ ಅನ್ನೋ ಅವ್ರು ಬಂದು ಕರೀತಾ ಇದ್ದಾರೆ. ಓಕೆ, ಯಾಕಂದ್ರೆ ನಾವು ಭಗವದ್ಗೀತೆಯಲ್ಲಿ ನೋಡಿದ್ವಿ, ಅರ್ಜುನನು
ನಾವು ಜಗಳ ಮಾಡಕ್ ಆಗಲ್ಲ ಹೇಳುವಾಗ ಕೃಷ್ಣ ಅವರಿಗೂ ಗೀತಾ ಉಪದೇಶ ಮಾಡ್ತಾರ. ಆಮೇಲೆ ಅವರು ಅವರು ಯುದ್ಧ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಆ ತರ ಇಲ್ಲಿ ಯಾಕಂದ್ರೆ ಈ ಭೂಲೋಕಲ್ಲಿ ಎಲ್ಲಾ ಜೀವರಾಶಿಗಳು ಹುಟ್ಟಿರುತ್ತೆ. ಆ ಜೀವರಾಶಿಗಳೆಲ್ಲ ಯಾವಾಗ ಒಂದಿನ ಸಾಯಲೇಬೇಕಾಗುತ್ತೆ. ಬಟ್ ಅದು ಒಳ್ಳೆ ಕೆಲಸ ಮಾಡಿಬಿಟ್ಟು ತೀರೋದ್ರೆ ಅದಕ್ಕೆ ಒಳ್ಳೆ ಇದು ಆಗುತ್ತೆ. ಬಟ್ ಇವಾಗ ಈ ತರ ಓಡಾಡಿದ್ರೆ ಏನಾಗುತ್ತೆ, ಯಾವಾಗ ಒಂದಿನ ನಾಯಿ ತರ, ಬಿಲ್ಲಿ ತರ, ಬೆಕ್ಕು ತರ ನಾವು ಸಾಯಲೇಬೇಕು. ಮತ್ತೆ ಇಲ್ಲಿ ಜಗಳ ಮಾಡಿ ಸಾಯಿದ್ರೆ ನಮ್ಗೆ ಒಳ್ಳೇದಾಗತ್ತಲ್ವಾ, ಗೌರವ ಅಲ್ವಾ ಅನ್ನೋ ಅವರು ಕರೀತಾ ಇದ್ದಾರೆ. ಈ ತರ ಗೌರವವಾಗಿ ಇರೋ ಮರಣ ಸ್ವೀಕಾರ ಮಾಡಬೇಕು. ಸೊ ಇಲ್ಲಿ ನಮಗೂ ಸ್ವೀಕಾರ ಬರ್ತಾ ಇದೆ, ಅದು ಬಿಟ್ಟು ಈ ತರ ಓಡಾಡ್ತಾ ಇದ್ದೀರಾ. ಸೊ ಎಲ್ಲಾ ಹೃದಯಲ್ಲಿ ಪರಮಾತ್ಮ ಇದ್ದಾರೆ. ಸೊ ಆ ಪರಮಾತ್ಮ ಯಾವ ಟೈಮಲ್ಲಿ ನಾವು ಸಾಯಬೇಕು ನಾವು ಭಗವಂತನಿಗೆ ಗೊತ್ತು. ಸೊ ಆ ಭಗವಂತ ಆ ಟೈಮು ನಾವು ತೀರೋಗ್ತೀವಿ. ಸೊ ಈ ತರ ಇರುವಾಗ ನೀವು ಈ ತರ ಓಡಾಡಿದ್ರೆ ನೀವೇನು ನಿಮ್ನೆಲ್ಲ ಮರಣ ಬಿಟ್ಬಿಡುತ್ತಾ ಏನು? ಇವತ್ತಿಲ್ಲಂದ್ರೆ ಯಾವತ್ತೂ ಒಂದು ದಿನ ನೀವೆಲ್ಲ ಸಾಯಲೇಬೇಕಾಗುತ್ತೆ. ಅದೇ ನೀವು ಈ ತರ ಇಲ್ಲಿ ಬಂದು ಒಂದು ಗೌರವವಾಗ ಈ ತರ ಜಗಳ ಮಾಡಿ ಈ ತರ ಹೋಗ್ಬೇಡ ಅನ್ನೋ ಅವರು ಎಲ್ಲಾರನ್ನೂ ಕರೀತಾರೆ. ಓಕೆ, ಸೊ ಇವಾಗ ನಮ್ದು 10 ಅಧ್ಯಾಯ ಇಲ್ಲಿ ಕಂಪ್ಲೀಟ್ ಆಯ್ತು. ಸೊ ಮತ್ತೆ ವೃತಾಸುರನ ಶ್ರೇಷ್ಠವಾದ ಗುಣಗಳು ಅದ್ರ ಬಗ್ಗೆ ನಾವು ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ಇವತ್ತು ಏನಾದ್ರು ಡೌಟ್ ಇದ್ರೆ ಕೇಳಬಹುದು. ಹರೇ ಕೃಷ್ಣ. Any questions, any doubts?